16ನೇ ತಾರೀಕು ಶುಕ್ರವಾರ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಉಪವಾಸ ಸತ್ಯಾಗ್ರಹ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ಇವತ್ತೇನು ಜನಸಂಪರ್ಕ ಸಭೆಗಳನ್ನ ಆ ಪಂಚಾಯತಿ ಮಟ್ಟದಲ್ಲಿ ಮಾಡುವಂಥ ಕೆಲಸ, ಏನು 18ರಿಂದ 29ರವರೆಗೆ ಮಾಡುವಂಥ ಕೆಲಸ ಎಲ್ಲ ಪಂಚಾಯತಿಗಳಲ್ಲಿ ಮಾಡುವಂಥದ್ದು ನಮ್ಮ ತಾಲೂಕು ಕಾಂಗ್ರೆಸ್ ಸಮಿತಿ ವತಿಯಿಂದ ಮಾಡುವಂಥದ್ದು ನಾವು ಮಾಡ್ತೀವಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇವತ್ತೇನು 1 ದಿವಸಗಳ ಪಾದಯಾತ್ರೆ ಏನು ಇವತ್ತು ಜನವರಿ ನಮ್ಮ ಏನು 29ನೇ ತಾರೀಕು ಜನವರಿ 29ನೇ ತಾರೀಕು 5 ಕಿಲೋಮೀಟರ್ಗಳ ಪಾದಯಾತ್ರೆಗಳು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಇವತ್ತು ಜನರ ತೀರ್ಮಾನ ಮಾಡಿ ಹೇಳ್ತೀನಿ. ಮನ್ರೇಗಾ ಬಚಾವ್ ಸಂಗ್ರಾಮ್ ಅಂಥೇಳಿ ಈ ಹೆಸರಿನಲ್ಲಿ ಇವತ್ತು ಉಪವಾಸ ಸತ್ಯಾಗ್ರಹ ಪಾದಯಾತ್ರೆಯನ್ನು ಮಾಡುವಂಥ ಕೆಲಸ ತಾಲೂಕಾ ಕಾಂಗ್ರೆಸ್ ಸಮಿತಿ ಇವತ್ತು ಮಾಡ್ತೀವಿ ಅಂತೇಳಿ ಎಲ್ಲ ನನ್ನ ಪತ್ರಿಕಾ ಸ್ನೇಹಿತರಿಗೆ ಈ ಪತ್ರಿಕಾಗೋಷ್ಠಿಗೆ ನಾನೆಲ್ಲರನ್ನ ಸ್ವಾಗತ ಕೋರುತ್ತಾ, ಅದೇ ರೀತಿಯಲ್ಲಿ ಪತ್ರಿಕಾಗೋಷ್ಠಿಗೆ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ನ ನಾಯಕರುಗಳೇ, ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಇವತ್ತೇನು ರಾಷ್ಟ್ರದಲ್ಲಿ ಒಂದು ಸಂಚಲನ ಮೂಡಿಸ್ತಕ್ಕಂಥ ಇವತ್ತೇನು ನಮ್ಮ ಮಹಾತ್ಮ ಗಾಂಧಿಯವರ ಏನು ಮನ್ರೇಗಾ ಕಾರ್ಯಕ್ರಮ ಇತ್ತು, ಅದನ್ನು ಹೆಸರನ್ನು ಬದಲಾವಣೆ ಮಾಡುವಂಥ ಕೆಲಸ ಮಾನ್ಯ BJP ಸರ್ಕಾರದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಅಮಿತ್ ಶಾ ಅವರು, ಮೋದಿಯವರು ಇವತ್ತು ದೇಶದ ಜನರ ದುಡಿಮೆಯನ್ನು ಕಡಿಮೆಗೊಳಿಸುವಂಥ ಕೆಲಸ, ಕೈಗಳಿಗೆ ಕೆಲಸ ಕೊಡುವಂಥ ಏನು ಕಾಂಗ್ರೆಸ್ ಸರ್ಕಾರ ಮಾಡಿತ್ತು UPA ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ, ಅದನ್ನು ಕಡಿತಗೊಳಿಸಿ ತಾವೇ ಅಲ್ಲಿ ಕುಂತ್ಕೊಂಡು ನಿರ್ಧಾರ ಮಾಡಿ ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಯಾವ್ಯಾವ ಪಂಚಾಯತಿಗಳಿಗೆ ಕೊಡಬೇಕು ಅಂಥೇಳಿ ಇವತ್ತು ತೀರ್ಮಾನವನ್ನು ಮಾಡಿದ್ದಾರೆ. ಇದನ್ನು ಮಹಾತ್ಮ ಗಾಂಧಿಯವರು ತಮಗೆಲ್ಲ ಗೊತ್ತಿರುವಂತೆ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಪ್ಪ ಅಂದರೆ ಅವರ ಪಾತ್ರ ದೊಡ್ಡದಿದೆ. ಅಂಥವರನ್ನು ಇವತ್ತು ಹೆಸರು ಬದಲಾವಣೆ ಮಾಡಿ VB ಗ್ರಾಮ್ಜಿ ಅಂಥೇಳಿ ಹೆಸರನ್ನು ಇಡುವಂಥ ಕೆಲಸ BJP ಸರ್ಕಾರದಿಂದ ಆಗಿದೆ. ಇದರಲ್ಲಿ ಆಗ್ತಕ್ಕಂಥ ದುಷ್ಪರಿಣಾಮಗಳು ಇವತ್ತು ಸಾರ್ವಜನಿಕರಿಗೆ ತಿಳಿಸುವಂಥದ್ದು. ನಮ್ಮ ತಾಲೂಕಿನಲ್ಲಿ ಇವತ್ತೇನು ಮನ್ರೇಗಾ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇವತ್ತು ನಿರುದ್ಯೋಗಿತನ ಹೆಚ್ಚಾಗುತ್ತೆ. ಇವತ್ತು ಯಾರ್ಯಾರು ಪಂಚಾಯತಿಯಲ್ಲಿ ಮಾಡಿ ತೀರ್ಮಾನ ಮಾಡಿ ತಮ್ಮ ಕೆಲಸಗಳು ಮಾಡ್ಕೊಳ್ತಾ ಇದ್ರು, ಅಂಥ ಕೆಲಸಗಳು ಜನರಿಗೆ ಕಡಿಮೆ ಆಗುತ್ತೆ. ಇವತ್ತು ನಿರುದ್ಯೋಗ ಸಂಖ್ಯೆಗಳು ಹೆಚ್ಚಾಗುತ್ತೆ. ಅದಕ್ಕಾಗಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇವತ್ತೇನು ಮನ್ರೇಗಾ ಬಚಾವ್ ಸಂಗ್ರಾಮ್ ಅಂಥೇಳಿ ಇವತ್ತು ಒಂದು ಅಭಿಯಾನ ಪ್ರಾರಂಭ ಮಾಡಿದ್ದೀವಿ. ಇದು ಜನರ ಪರವಾದಂಥ ಹೋರಾಟ, ಬಡವರ ಪರವಾದಂಥ ಹೋರಾಟ. ಇವತ್ತೇನು ಈ ಹೋರಾಟ ಪ್ರಾರಂಭ ಮಾಡಿದ್ದೀವಿ. ಈ ಪ್ರಾರಂಭ ಇಡೀ ದೇಶದಲ್ಲಿ, ಇಡೀ ನಮ್ಮ ರಾಜ್ಯದಲ್ಲಿ, ಎಲ್ಲ ತಾಲೂಕುಗಳಲ್ಲಿ, ಪಂಚಾಯತ್ ಮಟ್ಟದಲ್ಲಿ ಹೋರಾಟ ನಡೆಯುವಂಥದ್ದು. ಈಗಾಗಲೇ ನಮ್ಮ KPCC ಅಧ್ಯಕ್ಷರಾದಂಥ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಸಾಹೇಬರು, ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಇವತ್ತೇನು ಎಲ್ಲ ಶಾಸಕರ ಸಭೆ ತಗೊಂಡು ಇವತ್ತು ನಿಮ್ಮ ತಾಲೂಕುಗಳಲ್ಲಿ ಇವತ್ತು ಇದನ್ನು ಜನರನ್ನ ಜಾಗೃತಿ ಮಾಡಬೇಕು. ಇದರಿಂದ ಆಗುವಂಥ ದುಷ್ಪರಿಣಾಮಗಳನ್ನ ಏನೇನು ಅನ್ನೋದ್ರ ಬಗ್ಗೆ ಜನರಿಗೆ ತಿಳಿಸ್ಬೇಕು ಅಂಥೇಳಿ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಎಲ್ಲ ಶಾಸಕರ ಸಭೆ ಕರೆದು ಈಗಾಗಲೇ ಇಬ್ಬರು ನಮ್ಮ ನಾಯಕರು ಹೇಳುವಂಥ ಕೆಲಸ ಆಗಿದೆ. ಇವತ್ತೇನು ಇದೇನಿದೆ, ಇವತ್ತು ಈ ಕಾಯ್ದೆಯಿಂದ ಆಗುತ್ತಕ್ಕಂಥ ಅನುಕೂಲ ಏನಿದೆ, ಅನನುಕೂಲ ಏನಿದೆ, ಇವತ್ತು ನರೇಗಾ ಈ ಕಾಯ್ದೆ ದೇಶದ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಅನ್ವಯ ಆಗ್ತಿತ್ತು. ಉದ್ಯೋಗ ಸಂವಿಧಾನ ಹಕ್ಕಿಗಿದು ನಿರಂತರವಾಗಿ ಲಭ್ಯವಾಗಿರುತ್ತಿತ್ತು. ಆದರೆ ಇನ್ನೊಂದು VBG
ಗ್ರಾಮ್ಜಿ ಇದರಿಂದ ದುಷ್ಪರಿಣಾಮಗಳು ಏನಾಗ್ತಾ ಇದಾವೆ ಅಂದರೆ ಈ ಯೋಜನೆ ಏನು ಕೇಂದ್ರ ಸರ್ಕಾರದ ಅಣತೆಯಂತೆ ಮತ್ತು ಮನಸ್ಸಿಗೆ ತೋಚಿದಂತೆ ಆಯ್ಕೆ ಗ್ರಾಮೀಣ ಪ್ರದೇಶಗಳಿಗೆ ಮಾತ್ರ ಅದು ನಿರ್ಧಾರವನ್ನು ಮಾಡ್ತಾ ಇದ್ರು. ಅದನ್ನು ಹತ್ತಿಕ್ಕುವಂಥ ಕೆಲಸ ಇವತ್ತು BJP ಸರ್ಕಾರದಿಂದ ಆಗ್ತಾ ಇದೆ. ಈ ಯೋಜನೆ ಏನು ಯಾವ ಕೆಲಸ ಮಾಡಬೇಕು ಎಂಬುದು ಗ್ರಾಮ ಸಭೆ ಮತ್ತು ಗ್ರಾಮ ಪಂಚಾಯತಿ ತೀರ್ಮಾನಿಸಿತ್ತು. ಆದರೆ ಸ್ಥಳೀಯ ಅಗತ್ಯ ತಕ್ಕಂತೆ ಯೋಜನೆ ರೂಪಿಸಿ ಸಂಪೂರ್ಣ ಸ್ವತಂತ್ರ ಇರ್ತಾ ಇತ್ತು. ಆದರೆ ಕೇಂದ್ರ ಸರ್ಕಾರ ಮಾಡ್ತಕ್ಕಂಥ ಏನು ಇನ್ನೊಂದು ಹೆಸರು ಬದಲಾವಣೆ ಮಾಡಿ ಕಾನೂನನ್ನ ಬದಲಾವಣೆ ಮಾಡಿ ಹೊರಟಿದ್ದಾರೆ. ಕೇಂದ್ರ ಸರ್ಕಾರ ರಾಷ್ಟ್ರಾದ್ಯಂತ ರೂಪಿಸಿರುವ ಏಕ ಮಾದರಿ ಅನ್ವಯ ಇವತ್ತು ಮಾತ್ರವೇ ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸಗಳನ್ನು ಮಾಡಬೇಕು. ಗ್ರಾಮ ಸಭೆ ಹಾಗೂ ಪಂಚಾಯತ್ ಅವಶ್ಯಕ ಇರುವ ಕೆಲಸಗಳನ್ನು ಕೈಗೆತ್ತಿಡುವ ಅಧಿಕಾರ ಮೊಟಕು ಮಾಡಿದೆ. ಅಂದರೆ ಯಾವ್ಯಾವ ಏನು ನಿಮ್ಮೂರಲ್ಲಿ ಏನಾಗಬೇಕು ಗ್ರಾಮ ಸಭೆ ಮಾಡಿ ಪಂಚಾಯತ್ ಮೆಂಬರ್ಗಳು ಏನು ತೀರ್ಮಾನ ಮಾಡ್ತಿದ್ರು, ಅದರ ರೆಸೊಲ್ಯೂಷನ್ ಮಾಡ್ತಿದ್ರು, ಅದನ್ನು ಕಡಿತಗೊಳಿಸುವಂಥ ಕೆಲಸ ಇವತ್ತು ಈ BJP ಸರ್ಕಾರದಿಂದ ಆಗಿದೆ. ಇವತ್ತೇನು ವರ್ಷದ 365 ದಿನ ನಮ್ಮ ನಾವು ಸರ್ಕಾರ ರೂಪಿಸಿದಂಥ ಸಂದರ್ಭದಲ್ಲಿ ಏನು ಮನಮೋಹನ್ ಸಿಂಗ್ ಅವರ ಏನು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ನಮ್ಮ ಸೋನಿಯಾ ಗಾಂಧಿ ಮೇಡಮ್ ಅವರ ನಾಯಕತ್ವದಲ್ಲಿ ಇದನ್ನು ರೂಪಿಸಿರ್ತಕ್ಕಂಥದ್ದು ಇವತ್ತು ವರ್ಷದ 365 ಸಮಯದಲ್ಲೂ ಕೆಲಸ ಕೇಳಬಹುದಾಗಿತ್ತು. ಯಾರು ಮುಲಾಜಿಗೂ ಬೀಳದಂತೆ ಬಡ ಜನರು ಪೂರ್ತಿಯಾಗಿ ಬೇಡಿಕೆ ಆಧಾರದ ಮೇಲೆ ಇವತ್ತು ಉದ್ಯೋಗ ಆಗ್ರಹಿಸುವ ವ್ಯವಸ್ಥೆ ಇತ್ತು. ಆದರೆ ಇದರಿಂದ ಇವತ್ತು ಪೂರ್ವ ನಿಗದಿತ 60 ದಿನ ಕೆಲಸಕ್ಕೆ ನಿರ್ಬಂಧ ಏರುತ್ತಿದ್ದಾರೆ. ಇವತ್ತೇನು 60 ದಿನ ಕೆಲಸಕ್ಕೆ ನಿರ್ಬಂಧ ಏರುತ್ತಿದ್ದಾರೆ. ಇವತ್ತು ಈ ಸಂದರ್ಭ ಕಾರ್ಮಿಕರು ಕೆಲಸದ ಬೇಡಿಕೆ ಸಲ್ಲಿಸಲು ಅವಕಾಶ ಇಲ್ಲ. ಇವತ್ತೇನು ಕಾನೂನು ತಂದಿದ್ದಾರೆ. ಆಮೇಲೆ ಇನ್ನೊಂದೇನು ಗ್ರಾಮ ಪಂಚಾಯತಿ ತಮ್ಮ ಊರಿನ ಅಗತ್ಯ ಆಧಾರದಲ್ಲಿ ಯಾವ ಕೆಲಸ ಮಾಡಬೇಕು ಎಂದು ತೀರ್ಮಾನಿಸಿ ಆದ್ಯತೆ ನೀಡಿ ಯೋಜನೆ ರೂಪಿಸುವ ಸ್ವಾತಂತ್ರ್ಯ ಹೊಂದಿತ್ತು. ಆದರೆ ಗ್ರಾಮ ಪಂಚಾಯತಿಯ ಕ್ರಿಯಾ ಯೋಜನೆ ಕೇಂದ್ರ ಸರ್ಕಾರದ ನಿಗದಿಪಡಿಸಿದ ರಾಷ್ಟ್ರೀಯ ಮಾಸ್ಟರ್ ಪ್ಲಾನ್ ಕಾರ್ಯನಿರ್ವಹಿಸಿ ಒಳಗಾಗಿರುತ್ತೆ. ಇದು ಇವತ್ತಿನ ಸಂದರ್ಭ. ಅದಕ್ಕಾಗಿ ಇವತ್ತೇನು ಈ ನಮ್ಮ ಕಾಯ್ದೆ ಅನುಷ್ಠಾನದ ಗುತ್ತೇದಾರನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಯಾರ್ಯಾರು ಗುತ್ತೇದಾರ ಕೆಲಸ ಮಾಡ್ತಾ ಇದ್ರು ಅಂಥವ್ರನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಈ ಯೋಜನೆಯಲ್ಲಿ ನಮ್ಮ ಸರ್ಕಾರ ಮಾಡಿದಂಥ ಯೋಜನೆಯಲ್ಲಿ ಅಲ್ಲಿ ಕನ್ಸಲ್ಟೆಂಟ್ಗೆ ಯಾರು ಅವಕಾಶ ಸಿಗ್ತಾ ಇದ್ದಿಲ್ಲ, ಗುತ್ತೇದಾರರಿಗೆ ಅವಕಾಶ ಇರಲಿಲ್ಲ. ಆದರೆ ಇವ್ರು ಏನು ಮಾಡಿದ್ದಾರೆ, ಈ ಯೋಜನೆಯಲ್ಲಿ ಗುತ್ತೇದಾರರು ಪರೋಕ್ಷವಾಗಿ ಒಳ ಬರುವ ಅವಕಾಶ ಇದೆ. ಕನ್ಸ್ಟ್ರಕ್ಷನ್ಸ್ ಕಾಮಗಾರಿಗಳನ್ನು ಗುತ್ತೇದಾರಕ ಹಿಂಬಾಲಕರಿಂದ ಪ್ರದರ್ಶಿಸುವ ಸಾಧ್ಯತೆ ಇದೆ. ಏನಿವತ್ತು ತಾಂತ್ರಿಕ ಮೇಲ್ವಿಚಾರಣೆ, ಸ್ಥಳೀಯ ಕಣ್ಣುಗಾವಲು ಹಾಗೂ ಸಾಮಾಜಿಕ ಲೆಕ್ಕ ಪರಿಶೋಧನೆ ಜನ ಸಮುದಾಯ ನೇತೃತ್ವದಲ್ಲಿ ನಡೆಸಲಾಗ್ತಿತ್ತು. ಆದರೆ ಜಟಿಲವಾದ ತಾಂತ್ರಿಕ ವ್ಯವಸ್ಥೆ ಇವತ್ತೇನು ವ್ಯವಸ್ಥೆ ಏರಿಕೆ ಮೂಲಕ ಯೋಜನೆಯಡಿ ಉದ್ಯೋಗ ಅವಕಾಶ ವಂಚಿಸುವ ಯತ್ನ ನಡೀತಿದೆ. ಇವತ್ತೇನು ವೇತನ ದರವನ್ನು ಪ್ರತಿ ವರ್ಷ ಪರಿಷ್ಕರಿಸುವ ಹಣದುಬ್ಬರಕ್ಕೆ ಅನುಗುಣವಾಗಿ ವೇತನವನ್ನು ಹೆಚ್ಚಿಸುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿತ್ತು. ಆದರೆ ವೇತನ ದರಗಳನ್ನು ಕನಿಷ್ಠ ವೇತನ ಅಥವಾ ಬೆಲೆ ಏರಿಕೆಗೆ ಅವಕಾಶವಿಲ್ಲದಂತೆ ಕೇಂದ್ರ ಸರ್ಕಾರವು ಇವತ್ತು ಯಾವುದೇ ರಾಜ್ಯ ಸರ್ಕಾರಗಳಿಗೆ ಅವಕಾಶ ಕೊಟ್ಟಿಲ್ಲ. ಇವತ್ತು ಏನು ನರೇಗಾದಲ್ಲಿ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಉದ್ಯೋಗ ಖಾತ್ರಿ ಮಂಡಳಿ ಮಹಿಳೆಯರಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, OBC ಹಾಗೂ ಅಲ್ಪಸಂಖ್ಯಾತರಿಗೆ ಕಡ್ಡಾಯವಾಗಿ ಪ್ರಾತಿನಿಧ್ಯ ನೀಡಲಾಗ್ತಿತ್ತು. ಇವತ್ತೇನು OBC ಇರ್ಬೋದು, SC/ST ಸಮಾಜ ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಕಡ್ಡಾಯವಾಗಿ ಈ ಪ್ರಾತಿನಿಧ್ಯ ನೀಡಲಾಗ್ತಿತ್ತು. ಆದರೆ ಇವತ್ತೇನು ನೂತನ ಮಂಡಳಿ ಮತ್ತು ಸ್ಕ್ರೀನಿಂಗ್ ಸಮಿತಿಗಳು ಅಸ್ತಿತ್ವಕ್ಕೆ ಅಧಿಕಾರಕ್ಕೆ ನೀಡಲಾಗಿದೆ. ಹಾಗೂ SC/ST OBC ಸಮುದಾಯಗಳನ್ನು ಕಡ್ಡಾಯವಾಗಿ ಪ್ರಾತಿನಿಧ್ಯ ಅಧಿಕಾರವನ್ನು ರದ್ದುಗೊಳಿಸಲಾಗಿದೆ. ಇವತ್ತು ಇಂಥ ಒಂದು ಕೂಲಿ ಕಾರ್ಮಿಕರಿಗೆ ವೆಚ್ಚ 100% ಸಮಗ್ರ ವೆಚ್ಚದ 75% ಹಣ ಕೇಂದ್ರ ಸರ್ಕಾರವು ಭರಿಸುವ ಮೂಲಕ ರಾಜ್ಯಗಳ ಆರ್ಥಿಕ ಹಿನ್ನಡೆಯನ್ನು ಕಾಪಾಡಲಾಗುತ್ತಿತ್ತು. ಅಂದರೆ ಕೇಂದ್ರ ಸರ್ಕಾರ 75%, ಇವತ್ತೇನು ರಾಜ್ಯ ಸರ್ಕಾರ 25% ಮಾಡಿತ್ತು. ಆದರೆ ಇವತ್ತು ಈ ಕಾನೂನು ಬಂದಿರೋದ್ರಿಂದ ಕೇಂದ್ರ ಸರ್ಕಾರ ನಿಗದಿಪಡಿಸಿದ ಅನುದಾನದಲ್ಲಿ 40% ಹಣ ರಾಜ್ಯ ಸರ್ಕಾರ ಭರಿಸಬೇಕು. ಯೋಜನೆ ಜಾರಿಯಲ್ಲಿ ಅಧಿಕಾರ ಇಲ್ಲದಿದ್ದರೂ ರಾಜ್ಯಗಳ ಹಾಗೂ ಪಂಚಾಯತ್ ಮೇಲೆ ಅಧಿಕಾರ ಹೊರೆ ಏರಿಕೆ ಆಗ್ತಾ ಇದೆ.
ಇವತ್ತು ಎಲ್ಲರಿಗೂ ಇವತ್ತು ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಇವತ್ತು ಕೂಲಿ ಕಾರ್ಮಿಕರು ಇರ್ಬೋದು, ಇವತ್ತೇನು ನಾವು ನಂಬಿ ಅನೇಕ ಹಳ್ಳಿಗಳ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದೀವಿ. ಇವತ್ತು ಪಂಚಾಯಿತಿಯಲ್ಲಿ ಒಂದು ಶಕ್ತಿ ಕೊಡುವಂಥ ಕೆಲಸ ಇವತ್ತು ನಮ್ಮ ಆವತ್ತಿನ ಕೇಂದ್ರ ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ಸಾಹೇಬರ ನೇತೃತ್ವದಲ್ಲಿ ಹಾಗೂ ಸೋನಿಯಾ ಗಾಂಧಿಯವರ ನಾಯಕತ್ವದಲ್ಲಿ ರಾಹುಲ್ ಗಾಂಧಿಯವರ ನಾಯಕತ್ವದಲ್ಲಿ ಮುನ್ನಡೆಸ್ತಾ ಇತ್ತು. ಇವತ್ತು ಅದನ್ನು ಕಡಿತಗೊಳಿಸುವಂಥ ಕೆಲಸ ಇವತ್ತು ರಾಷ್ಟ್ರ ಸರ್ಕಾರ, ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇವತ್ತು ಪ್ರತಿಯೊಬ್ಬರು, ನಾನು ನನ್ನ ಸಿಂಧನೂರು ತಾಲೂಕಿನ ಎಲ್ಲ ವರ್ಗದ ಜನರಿಗೆ ವಿನಂತಿ ಮಾಡಿಕೊಳ್ತೇನೆ. ಇವತ್ತು ಈ ಕಾಯ್ದೆ ನಾವು ವಿರೋಧ ಮಾಡ್ತಾ ಇದ್ದೀವಿ, ಕಾಂಗ್ರೆಸ್ ಪಕ್ಷದಿಂದ ವಿರೋಧ ಮಾಡ್ತಾ ಇದ್ದೀವಿ. ವಿಶೇಷವಾದಂಥ ಕ್ಯಾಬಿನೆಟ್ಗಳನ್ನು ಕರಿಬೇಕಂತ ಹೇಳಿ ತೀರ್ಮಾನ ಆಗಿದೆ. ಎರಡು ದಿನಗಳ ಚರ್ಚೆ ನಡೀಬೇಕು ಇದ್ರ ಬಗ್ಗೆ. ಇದನ್ನು ಕಾನೂನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ರದ್ದು ಮಾಡಿ ಒಂದು ರೆಸಲ್ಯೂಷನ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸುವಂಥ ತೀರ್ಮಾನ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿದ್ದಾರೆ. ವಿಶೇಷವಾದ ಅಧಿವೇಶನ ಬೇಗನೆ ಕರೆಯುವಂಥ ಕೆಲಸ ಆಗುತ್ತೆ. ಅದಕ್ಕಾಗಿ ಎಲ್ಲ ನನ್ನ ಸಿಂಧನೂರು ತಾಲೂಕಿನ ಎಲ್ಲ ಇವತ್ತೇನು ನಾವು ಪಂಚಾಯತಿಯ ಅಧಿಕಾರವನ್ನು ಏನು ನಂಬ್ಕೊಂಡಿದ್ದೀವಿ, ಪಂಚಾಯತಿಯಲ್ಲಿ ಒಂದು ಶಕ್ತಿ ಕೊಡುವಂತಹ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಅದನ್ನು ಮುಟುಕುಗೊಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಉದ್ಯೋಗವನ್ನು ಕಸಿಗೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಿರುದ್ಯೋಗಿತನ ಹೆಚ್ಚಾಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತೇನು ಹಳ್ಳಿಗಳ ಜನರ ಭಾಳ ಜೀವನ ಮಟ್ಟ ಭಾಳ ಸುಧಾರಣೆ ಆಗಿತ್ತು. ಇವತ್ತು ಹಳ್ಳಿಯ ಜೀವನ ಮಟ್ಟ ಇವತ್ತೇನು ಬೆಂಗಳೂರು, ಹೈದರಾಬಾದು, ಮುಂಬೈಗೆ ಕೆಲಸ ಮಾಡುವಂಥ ಪರಿಸ್ಥಿತಿ ಇಲ್ಲೆಲ್ಲ ಗೂಳಿ ಹೋಗಿ ನೋಡುವಂಥದ್ದು ಆಗ್ತಾಯಿತ್ತು. ಇವತ್ತು ಅದರ ಪ್ರಮಾಣಗಳು ಕಡಿಮೆ ಆಗಿತ್ತು. ಅದರ ಪ್ರಮಾಣ ಈ ಉದ್ಯೋಗ ಖಾತ್ರಿಯಿಂದ ಅದರ ಪ್ರಮಾಣಗಳು ಕಡಿಮೆ ಆಗಿತ್ತು. ಅದಕ್ಕಾಗಿ ಇಂಥ ಸಂದರ್ಭ ಉದ್ಭವಿಸಿದೆ, ಇಡೀ ದೇಶದಲ್ಲಿ ಉದ್ಭವಿಸಿದೆ. ಅದಕ್ಕಾಗಿ ಪ್ರತಿ ಪಂಚಾಯತಿಯಲ್ಲಿ ಇದೊಂದು ರೆಸಲ್ಯೂಷನ್ ಮಾಡಿಸುವಂಥ ಕೆಲಸ ಮಾಡ್ತೀವಿ. ಎಲ್ಲ ಪಂಚಾಯತ್ ಸದಸ್ಯರಿರ್ಬೋದು, ಯಾವುದೇ ಪಕ್ಷದ ಸದಸ್ಯರನ್ನ ವಿನಂತಿ ಮಾಡಿಕೊಳ್ತೇನೆ, ಅಧ್ಯಕ್ಷರಿರ್ಬೋದು, ಸದಸ್ಯರಿರ್ಬೋದು. ಇವತ್ತು ನಿಮ್ಮ ಉಳಿವಿಗಾಗಿ, ಸಿಂಧನೂರು ತಾಲೂಕಿನ ಉಳಿವಿಗಾಗಿ, ಬಡ ಜನರ ಉಳಿವಿಗಾಗಿ ನಾನು ಎಲ್ಲ ಪಂಚಾಯಿತಿಯ ಅಧ್ಯಕ್ಷರಿಗೂ ಮತ್ತು ಸದಸ್ಯರಿಗೂ ಹಾಗೂ ಎಲ್ಲ ನಮ್ಮ ಅಧಿಕಾರಿ ವರ್ಗದವರಿಗೆ, PDOವರಿಗೆ ಹೇಳಿ ಬಯಸ್ತೇನೆ. ಇವತ್ತೇನು ನಾವು ರೆಸಲ್ಯೂಷನ್ ಮಾಡಿಸ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷದಿಂದ ಎಲ್ಲರನ್ನ ಸಾಕಾರ ಮಾಡಿ ಬಡ ಜನರ ಉಳಿವಿಗಾಗಿ ನಮ್ಮ ಹೋರಾಟ, ಬಡವರ ಜನರ ಕೆಲಸಕ್ಕಾಗಿ ಹೋರಾಟ, ಬಡವರ ಜನರ ನಮ್ಮ ನಿರುದ್ಯೋಗಿತನ ಹೋಗ್ಲಾಡಿಸ್ಲಿಕ್ಕೆ ನಮ್ಮ ಹೋರಾಟ. ಇವತ್ತೇನು ನಮ್ಮ ತಾಲೂಕಿನ ಪ್ರತಿಯೊಂದು ಹಳ್ಳಿಗಳ ಸುಂದರವಾಗಿ ನಾವೇನು ಕಾಣಬೇಕಂತ ನಮ್ಮ ಕನಸಿತ್ತು, ಗಾಂಧೀಜಿಯವರ ಕನಸು. ಅದನ್ನು ನುಚ್ಚು ನೂರು ಮಾಡುವಂಥ ಕೆಲಸ BJP ಮಾಡ್ತಾ ಇದ್ದಾರೆ. ಇದಕ್ಕೆ ಸ್ಥಳೀಯ BJPಯವರು ಇದಕ್ಕೆ ಸಾಕಾರ ಮಾಡಬೇಕು. ನೀವು ಜನರ ಪರವಾಗಿದ್ದೀರೋ, ನಿಮ್ಮ ಪಕ್ಷದ ಪರವಾಗಿದ್ದೀರೋ ಬಗ್ಗೆ ತಾಲೂಕಿನ ಜನರಿಗೆ ಹೇಳಬೇಕಾಗಿದೆ. ಉದ್ಯೋಗ ಖಾತ್ರಿ ಎಂಬ ಯೋಜನೆ ಇಡೀ ಬಡವರ ಬಟ್ಟೆ ಗುಡಿಯುವಂಥ ಕೆಲಸ ಆಗ್ತಾ ಇದೆ. BJPಯವರು ಮತ್ತು JDSನವರು ಎರಡು ಕೊಲ್ಯೂಷನ್ ಇದ್ರಿ. ನೀವು ಇದು ಪರವಾಗಿದ್ದೀರೋ ವಿರೋಧವಾಗಿದ್ದೀರೋ ಜನರಿಗೆ ತಿಳಿಸುವಂಥದ್ದು ಆಗ್ಬೇಕಿದೆ. ಸ್ಥಳೀಯ ಮುಖಂಡರುಗಳಿದ್ದಾರೆ ಇಲ್ಲಿ, BJPಯವರು, JDSನವರು, ಇದನ್ನು ತಿಳಿಸುವಂಥ ಕೆಲಸ ಆಗಬೇಕು ಜನರಿಗೆ. ಇದು ನಾವು ಮಾಡಿರ್ತಕ್ಕಂಥ ಕಾಯ್ದೆ ಅಲ್ಲ, ಕೇಂದ್ರ ಸರ್ಕಾರ, BJP ಸರ್ಕಾರ ಮಾಡಿರ್ತಕ್ಕಂಥ ಕಾಯ್ದೆ. ನೀವು ಇದನ್ನು ನಮ್ಮ ಎಲ್ಲ ಪಂಚಾಯತ್ಗಳಲ್ಲಿ ನಮ್ಮ ಕಾರ್ಯಕರ್ತರು, ಮುಖಂಡರು ಹೋಗಿ ಜನರಿಗೆ ಇದನ್ನು ಅವೇರ್ನೆಸ್ ಮೂಡಿಸುವಂಥ ಕೆಲಸ, ಜಾಗೃತಿ ಮೂಡಿಸುವಂಥ ಕೆಲಸ ಈಗಾಗಲೇ ಎಲ್ಲ ಪ್ರಾರಂಭ ಮಾಡ್ತೀವಿ. ಅದೇ ನಂತರ ಸುಮಾರು ಒಂದು 5 ಕಿಲೋಮೀಟರ್ನ ಪಾದಯಾತ್ರೆಯನ್ನು ಮಾಡುವಂಥ ಕೆಲಸವನ್ನು ನಾವು ತಾಲೂಕಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಾಡುವಂಥದ್ದು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ, ಸಾಕಷ್ಟು ಇನ್ನೂ ಲೋಪದೋಷಗಳಿದ್ದಾವೆ. ನಮ್ಮ AICC ಸೂಚನೆ ಮೇರೆಗೆ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರ ಆದೇಶದ ಮೇರೆಗೆ, ಸಿದ್ದರಾಮಯ್ಯ ಸಾಹೇಬರ ಆದೇಶದ ಮೇರೆಗೆ ಜನವರಿ 8ರಿಂದ ಇದು ಪ್ರಾರಂಭ ಆಗಿದೆ. ಜನವರಿ 8ಕ್ಕೆ ಈಗಾಗಲೇ PCC ಮಟ್ಟದ ಸಭೆಗಳಾಗಿದೆ. 11ಕ್ಕೆ ಜಿಲ್ಲಾ ಮಟ್ಟದಲ್ಲಿ ಪತ್ರಿಕಾಗೋಷ್ಠಿಗಳಾಗಿದೆ. ಸಿಂಧನೂರಿನಲ್ಲಿಗೂ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಆಮೇಲೆ ಜನವರಿ 15ರಿಂದ 17ವರೆಗೆ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು
ಈ ಶುಕ್ರವಾರ ದಿವಸ ಏನು ತಹಸೀಲ್ ಕಚೇರಿ ಮುಂದ್ಗಡೆ ಇವತ್ತು ಏನು ಒಂದು ದಿವಸದ ಉಪವಾಸ ಸತ್ಯಾಗ್ರಹವನ್ನು ಕೊಡುವಂಥ ಕೆಲಸಗಳು ನಮ್ಮ ತಾಲೂಕಾ ಕಾಂಗ್ರೆಸ್ ಸಮಿತಿಯಿಂದ ನಾವು ಮಾಡ್ತಾ ಇದ್ದೀವಿ. ಒಂದು ದಿವಸಗಳ ಕಾಲ ಇವತ್ತೇನು ಬಡತನ, ಒಂದು ಕಡೆ ನಮ್ಮಲ್ಲಿ ನಿರುದ್ಯೋಗಿತನ, ಇವೆಲ್ಲವದನ್ನು ಜನರ ಪರವಾಗಿರ್ತಕ್ಕಂಥ ಹೋರಾಟ ಒಂದು ದಿವಸಗಳ ಕಾಲ ಉಪವಾಸ ಸತ್ಯಾಗ್ರಹವನ್ನು 17ನೇ ತಾರೀಕು ನಾವು ತಾಲೂಕಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಾಗೂ ಎಲ್ಲ ಮುಂಚೂಣಿ ಘಟಕಗಳ ವತಿಯಿಂದ ನಾವು ಒಂದು ದಿವಸದ ಕಾಲ ಏನು KPCC ಆದೇಶ AICC ಆದೇಶದ ಅನುಗುಣವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕಾಗಿ ಇವತ್ತು ಎಲ್ಲ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು, ನಾಯಕರು 17ನೇ ತಾರೀಕು